ಹಂಗೆ ಪುರಾಣ ಬರೆಯಟಾದ ನಿನ್ನ ಪರಮಾತ್ಮಗ ವೈದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ಸಾವಧಾನದಿಂದ ಕೇಳ ಹುಚ್ಚ ಬಸವ ಭುವನೇಶ್ವರಿಗಿಯಾಗ ಹೋಗಿ ಕೊಟ್ಟಿದಾನ ತಾಯಿ ತಯಾರು ಮಾಡ್ಯಾಳು ಈ ಈಶ್ವರಿ ಈಶ್ವರೂಪ ಬಸವಾದ ದುರ್ಜಾ ಜನನಿ ಜಡಿ ಒಳಗಿಂದ ಜಲ ಪೂಟಿ ಅದೇ ಜಲದಿಂದ ಜಲ ಮುನಿಗೆ ಉದ್ಭವಿಸಿ ಏನ್ ಮಾಡ್ತಿದ್ದ ಏ ಜಲಾಧೀಶ ಹಾಕಿ ಬೇಟಾಳ ಕಟ್ಟ ಅವಂಗ 4 ಮಕ್ಕಳು ಇದ್ದಾರ ವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನಿ ಬೆಕ್ಕಾಟ ಆದಿಕ್ಕಿನ್ನ ಆದಿಶಕ್ತಿ ಕಣಿಯ ಏ ಪಳಾಗ ಕಟ್ಯಾರ 7 ಅಂತ ತಿಂದಿವ ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ್ತಾರ ಏನಂತ ಅವ ಹೋಗಿದ್ದ ಜಲಮುನಿ ಹಂತ್ಯಾಕ ಜಾಣ ಬಸವ ನುಡಿದ ಒಂದ ಕವತೋಗ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಏ 4ವರೆಗೆ ಕೊಟ್ಟಾರ ನಾಟಕ ರಚಿಸುವೆ ಹೌದಲ್ಲ ಏ ನಿರಾಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಏ ನಿರಾಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡುದಿಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನಿ ಏನ್ ಮಾಡ್ತಾನ ಆಗ ಮೂಲ ಬಸವಂದ ತಪ್ಪಿತ ದಿಕ್ಕ ತಾಯಿ ಹೇಳಾಳ ನಿಂದ್ರು ಈಗ ಯುದ್ಧಕ್ಕ ಬಸವ ಹಲ್ಲ ಕಿಸದ ನಿತ್ತ ಮಧ್ಯಾಗ ಏ ಹಾಲ ಹೆಪ್ಪ ರಕ್ತ ಬೀಗಿ ಮುನಿಗಳಿಗೆ ತಂದು ಏನ್ ಮಾಡ್ಯಾಳ ತಾಯಿ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೌಂಡಿ ಮಾಡೋದಕ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಆತ ಹುಟ್ಟೋದಕ ಅದಕ್ಕೇನಪ್ಪ ಮತ್ತೇನಾಯ್ತ್ರಿ ಏನ್ ಹೇಳಕತ್ಯಾರಂದ್ರ ಏನ್ ಹೇಳ್ತಾನ ಬಸು ಈ ಭೂಮಿ ತಯಾರಾಗಬೇಕಾದ್ರೂ ಆದಿಶಕ್ತಿ ಆಧಾರ ಇಲ್ಲದ ಆಗಿಲ್ಲ ಹೌದು ಹೌದು ತಾಯಿನ ಆಧಾರ ಇದಕ್ಕೆ ಸಾವಳಿಗೆ ಅವ್ರ ಪದ ಮಾಡಿಟ್ಟಾರ ಹೌದಲ್ಲ ಇದನ್ನ ಮುರಿದ ಜವಾಬ್ ಮಾಡ್ಕೋತ ಬಾ ಹೌದು ಬಸವಣ್ಣ ಆದಿಯುಗ ಹಿಡದ ಆದಿಶಕ್ತಿ ಇದ್ದಕ್ಕಿಂತ ನಾ ಹೇಳಿನಿ ಹೌದು ಆದಿಯುಗ ಹಿಡದ ನಮ್ಮ ಸಂಬ ಇದ್ದಾವ ಅಂತ ಹೇಳ್ಕೊತ ಬಾ ನೀ ಹೇಳ್ಕೊತ ಬರ್ಬೇಕಲ್ಲ ಮಾತಿಗೆ ಮಾತು ಮುರಿದ ಕೊಟ್ಟ ಮಾತು ಮಾತಾಡ್ತಿರ್ಬೇಕ ಹೌದು ಹೌದು ಅದಕ್ಕ ಅದಕ್ಕೇನು ಹೇಳಿ ಇಲ್ಲಪ್ಪ ಮತ್ತೇನ್ ಹೇಳತ್ತಾರು ಏನ್ ಹೇಳಪ್ಪ ಅಂದ್ರ ಏನ್ ಕೇಳಿವಂದ್ರ ಅದನ್ನ ಅಲ್ಲೇ ಬಿಟ್ಟಾರು ಅದು ನಮ್ಗೆ ಇರ್ಲಿ ಇರ್ಲಿ ಒಮ್ಮೆ ಹೇಳ್ತ ನಿನಗ ತಗೊಂಡ್ ಹೋಗ ಮತ್ತೊಂದು ಊರಾಗ್ರೆ ಹೇಳಕ್ಕೆ ಹೇಳ ಏನಂತ ಹೇಳಿ ಏನಂತೀವ
ರಾಮ ಸೀತಾನ ಯಾಕ ಬಿಟ್ಟ ಅಂತ ನಾವ್ ಕೇಳಿದ್ದೇವಲ್ಲ. ಕೇಳಿದೀವ್. ಇವೇನ್ ಹೇಳ್ತಾನು? ಇವ್ರು ಹೇಳೋದಾಗದ್ ಬೇರೆ ಐತೇಳ. ಅದ್ ಹೆಂಗ ತನ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋದ. ಹೌದಲ್ಲ? ಹಂಗ ಹೌದ್. ಯಾಕ ಬಿಟ್ಟಾನಪ್ಪ ಅಂದ್ರ ಅದರ ಮಲು ಬೇರೆ ಐತಿ. ಹೆಂಗ್ರಿ? ಅದ ಲೆಕ್ಕ ನೋಡಿದ್ರ ನಾ ಹೇಳ್ಬಾರ್ದ ಖರೆ ನಮ್ಮ ಕೈಲಿ ಆಗಂಗಿಲ್ಲ ತನ್ನುವಂತ ಮಾತ ಅವ್ರ ಬಾಯಿಲಿ ಬಂದೈತಿ. ಹೌದ್ ಬಂದೈತ್ಲ. ಹೆಂಗ? ಹೆಂಗ್ರಿ? ಅವನ ಮ್ಯಾಲ ಗುನ್ನ ಕುಂಡ್ರದೈತಿ ಅಂತ ಹೇಳಿ ಬಿಟ್ಟಾನತ್ತವ್. ಹೇಳ್ತಾನ ಮತ್ತೆ ಹಿಂಗ. ನಿನಗ್ ಯಾರು ಹೇಳ್ಯಾರ ಹಿಂಗ ಹೇಳತ್ತೇಳಿ? ಯಾರು ಹೇಳ್ಯಾರ? ಬಸು ಹಂಗ ಮಾಡ್ಲಾಕ್ ಹೋಗಬೇಡ ತುಸು. ಅದಕ್ಕ ಯಾವ ಸೀತಾದೇವಿ ಜನಕ ರಾಜನ ಮನಿ ಒಳಗಿದ್ದಾಗ ಏನಾಯ್ತವಾ ತನ್ನ ಗೆಳತಿಯಾರನ್ನ ತಗೊಂಡು ಹೋಗ್ಯಾಳ ಅಡವಿ ಒಳಗ. ಹೌದು. ಅಡವಿ ಒಳಗ ತಿರುಗಾಡುತ್ತ ಹೋದಾಗ ಅವಾಗ ಅಲ್ಲಿ ಒಂದು ದಗದಾಗಿತ್ತಿಪ್ಪ. ಏನಾಗಿತ್ರವ? 2 ಗಿಣಿಗಳ ಕೊಟ್ಟು ಮಾತಾಡ್ತಿದ್ದು ಗಿಡದ ಟೊಂಗ್ಯಾಗ. ಏನಂತ ಮಾತಾಡ್ತಿದ್ದು? ಇಲ್ಲಿ ಸೀತಾ ಹುಟ್ಟ್ಯಾಳ ಜನಕ ರಾಜನ ಮನಿ ಒಳಗ ಸೀತಾ ಅದಾಳು. ಹೌದವ. ಅಯೋಧ್ಯೆ ಒಳಗ ರಾಮ ಹುಟ್ಟ್ಯಾನ. ಹೌದ ಖರೆ ಐತಿ. ಹೌದ್. ಸೀತಾ ಇಲ್ಲಿ ಜನನಾಗೈತಿ, ರಾಮಂದ ಅಲ್ಲಿ ಜನನಾಗೈತಿ. ಮುಂದೆ ಇವ್ರಿಬ್ರದು ಲಗ್ನ ಆಗತೈತಿ. ಇವ್ರ ಹೊಟ್ಟಿಲೆ ಇಂತ ಮಕ್ಕಳು ಹುಟ್ಟತಾವತ್ ಹೇಳಿ ಅವ್ 2 ಗಿಣಿ ಕುತ್ಕೊಂಡ ಮುಂದಿನ ಭವಿಷ್ಯ ಮಾತಾಡ್ಲಕತ್ತಿದ್ದು. ಅವಾಗ ಏನೈತ್ರಿ ಮುಂದೆ? ಇದು ಸೀತಾನ ಕಿವಿಗೆ ಬಿದ್ದ ಏನೈತಿವ? ಸೀತಾ ಅಂದಳು ಮುಂದಿನ ಭವಿಷ್ಯ ಹೇಳುವಂತ ಗಿಣಿಗಳ ಇವು ಇಲ್ಲಿದಾವ ಅಡವಿ ಹರ್ಯಾಣದೊಳಗೆ. ಹೌದು ಹೌದಲ್ಲ. ಹೊಟ್ಟಿಗೆ ನೆತ್ತಿಗೆ ಕಮ್ಮಗಿತ್ತು, ಕಾನ ಇಲ್ಲ, ಪೀನ ಇಲ್ಲ, ನೆಟ್ಟಗ ಮನಿ ಇಲ್ಲ, ಏನೂ ಇಲ್ಲ. ಇಂತ ಭವಿಷ್ಯ ಹೇಳುವ ಗಿಣಿ ಇಲ್ಲಿ ಇರಬಾರ್ದ ತಿಳ್ಕೊಂಡು ಹೌದು ಇತ್ತನ ಹೋದ ನಮ್ಮ ಹಡಿ ಒಳಗ ದೊಡ್ಡ ರಾಜಮಹಲ್ ಒಳಗ ಒಂದು ಪಿಂಜರದೊಳಗ ಹಾಕಿ ಅಲ್ಲೇ ಜಾಕಿ ಜತನ ಮಾಡಿತು. ಅನ್ನ ನೀರ ಎಲ್ಲ ಇಟ್ಟ ವ್ಯವಸ್ಥೆ ಚಂದ ಇಡ್ಬೇಕಂತ ಹೇಳಿ ಗಿಣಿ ಹಿಡಿಲಾಕ ಹೋದ ಕೈ ಹಾಕಿ. ಅವಾಗ ಏನೈತ್ರಿ? ಒಂದ್ ಗಿಣಿ ಕೈಯಾಗ ಸಿಕ್ತು, ಇನ್ನೊಂದು ಗಿಣಿ ಹಾರಿ ಹೋಗಿ ಬಿಡ್ತ. ಹೌದಾ? ಯಾವ್ದೋ ಒಂದು ಗಿಣಿ ಸಿಕ್ತಲ್ಲ, ಯಾವ್ದು ಸಿಕ್ತು? ಹೆಣ್ಣ ಗಿಣಿ ಆಕಿ ಕೈಯಾಗ ಸಿಕ್ತು, ಗಂಡ ಗಿಣಿ ಹಾರಿ ಹೋಗಿ ಬಿಡ್ತ. ಹೌದ್ ಹೌದಲ್ಲ. ಆ ಹೆಣ್ಣ ಗಿಣಿ ಯಾನ ಸಿಕ್ಕಿತ್ತಲ್ಲ, ಹೆಣ್ಣ ಗಿಣಿ ತಂದ ಕಿಶನ ಮನಿ ಪಿಂಜರದೊಳಗಿಟ್ಟಳು. ಪಿಂಜರದಾಗಿಟ್ಟು ಹೇಳದ ಅವಾಗ ಗಿಣಿ ಹೇಳ್ತೈತಿ, ಏನದವ? ನಾವು ಗಂಡ ಹೇಳ್ತಿ ಎಷ್ಟು ಚಂದ ಸುಖದಿಂದ ಸಂಸಾರ ಮಾಡ್ಲತ್ತಿದ್ದೀವಿ. ಹೌದು. ಇನ್ನೊಂದು 2 ದಿವಸ ಆಗಿದ್ರ ನಾನು ಗರ್ಭಧಾರಣಾಗೇನಿ. ಈಗ ಇನ್ನೊಂದು 4 ದಿವಸ ಆಗಿದ್ರ ತತ್ತಿ ಇಟ್ಟು ಮರಿ ಮಾಡ್ತಿದ್ದೀನಿ ಏನಕ್ಕ. ಹೌದು. ಇನ್ನೊಂದು 4 ದಿವಸ ಬಿಟ್ಟಿದ್ರ ನಮ್ಮ ಗಂಡ ಹೇಳ್ತೇನೆ ನೀ ಅಗಲಿಸಿ ಅಂದ್ರ ಅಂದಾಗ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಸೀತಾ. ಹೌದಲ್ಲ? ನೀ ಹೊಟ್ಲಿದ್ದಾಗ ನಿನ್ನ ಗಂಡ ನೀ ಅಗಲ್ಬೇಕಂತ ಹೇಳಿ ಶ್ರಾಪ ಕೊಟ್ಟ ಪ್ರಾಣ ಬಿಟ್ಟತ ಹೆಣ್ಣಗಿಳಿ. ಹೌದು ಹೌದು ಮಾತು ಸತ್ಯ ಐತಿ. ಏನ ಹೆಣ್ಣಗಿಳಿ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಹೌದು. ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ಬಿಟ್ಟು ನೀ ಅಗಲತ್ ಹೇಳಿ ಶ್ರಾಪ ಕೊಟ್ಟು ಪ್ರಾಣ ಬಿಟ್ಟು ಇದು ಹೆಣ್ಣಗಿಳಿ. ಹೌದು ಹೌದು. ಏನ ಗಂಡಗಿನಿ ತಿರುಗತಿತ್ತಲ್ರಿ ಅಡವಿಯಾಗ. ಅಡವಿ ಅರಣ್ಯದಾಗ ತಿರುಗುತ್ತಿತ್ತಲ್ಲ. ಯಾಣ ತೀರಗಾಗಿ ತಿರುಗಿ 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 ಕಂಗಾಲಾಗಿ ಆಗಿ ಆಗಿ ಮರಿಗೆ ಪ್ರಾಣ ಬಿಡಾಗ ಒಂದು ಮಾತು ಹೇಳ್ತಾವ. ಏನಂತ? ನಾವ ಗಂಡ ಹೇಳ್ತಿ ಎಂತ ಚಲೋ ಇದ್ದಾಗ ನಮ್ಮನ್ನ ನೀ ಅಗಲಿಸಿ ಅಂದ್ರ ಹೌದಲ್ಲ ನಾಳೆ ನಾ ಗಿನಿ ಒಬ್ಬ ಮಾನವಾಗಿ ಜನ್ಮ ತಾಳ್ತನ ಧರುಣಿ ಮ್ಯಾಗ. ಹೌದು. ಜನ್ಮ ತಾಳಿ ನಿಮ್ಮನಿಬ್ರನ್ನು ಗಂಡ ಹೆಣ್ತಿನ ಅಗಲಿಸ್ಲಿಕ್ಕಂದ್ರ ಮುಂದ ನನ್ನ ಹೆಸರು ಬದಲಿ ನಿಮ್ಮನ ಗಂಡ ಹೆಣ್ತಿನ ಅಗಲಿಸಿ ತೀರ್ತನು ಮತ್ ಹೇಳಿಕಿಸಿಂದ ಮಾತು ಕೊಟ್ಟ ವಚನ ಕೊಟ್ಟಂಗ ಮಾಡಿ ಪ್ರಾಣ ಬಿಟ್ಟಿತು ಗಂಡಗಿರಿ. ಹೌದು ಹೌದಲ್ಲ. ಕೆಲವೊಂದು ದಿನ ಕಳೆದು ಸೀತಾಗ ರಾಮಗ ಲಗ್ನ ಆಯ್ತು. ಹೌದ್ರಲ್ಲ. ಮುಂದ ಸೀತಾ ಗರ್ಭವತಿ ಆದ್ಲು. ಗರ್ಭವತಿ ಆದ ಟೈಮದೊಳಗ ಇದ ಗಂಡ ಗಿನಿ ಬಂದ ಅರಿಬಿ ತೊಳೆಯವ್ರ ಅಗಸಾಗಿ ಕೂತಿದ್ದ ಅರಿಬಿ ತೊಳೆಯವ್ರ ಮನಿ ಒಳಗ ಒಂದ ಕಟ್ಟಿ ಮ್ಯಾಲ. ಹೌದು ಹೌದು. ಬಸವಣ್ಣ ಇದನ್ನ ಲಕ್ಷ ಪಟ್ಟ ಕೇಳು. ನೋಡಿದ ನೀನ ನನಗ್ ಹೇಳ್ಬೇಕಲ್ಲ. ಉತ್ತಮಣ್ಣ ಇಂತಾವದು ಹೇಳಕ್ ಬರ್ತತಿಲ್ಲ. ಬಾಂಧ ಬಳಕ ವಾದ ಬಳಕ ನಿಂದ ಹೋಗ್ಬಿತ್ತು. ನಾ ಬಾಂಧ ಬಳಕ ಏನು ನಿನ್ನ ಶಾಸ್ತ್ರ ಪುರಾಣ ಇರ್ಲಿಕ್ಕ ಸುಮ್ಮ ನೀನು ಬಾಯಾಗ ಲಾಲಿಪಾಪ್ ಇಟ್ಕೊಂಡ ಗಪ್ಕೊಂಡ್ರು. ನಮ್ದು ಲಾಲಿಪಾಪ್ ಸುಮ್ಕೊಂಡ್ರು. ನಮಗ ನಾವು ಮಾಡಿದ್ದ ಲಾಲಿಪಾಪ್. ಹೌದು. ಅದಕ್ಕ ಸೋಮ ಬಾಂಧರ ಹೇಳುದು ಶಾಸ್ತ್ರ ಬರ್ಲಿಕ್ಕಂದ್ರ ನಮದ ಆದಾತು ನಮದ್ ಈದಾತು ನಮದ ಆತು ಹಿಂಗಾತು ಅನ್ನಂಗಿಲ್ಲ. ಸೋಮ ದಾಂಡಿಗೆ ಸರಿದ. ಹೌದು. ಅವ್ ಹಲರ್ ಚಿಲರ್ ಮಾತಾಡ್ಲಕ್ ಬರ್ತತಿ ಮತ್ ಇಂತ ವಿಷಯ ಹೇಳಕ್ ಬರಂಗಿಲ್ಲ. ಬರ್ಬೇಕಲ್ಲ. ಹೌದ್ ಹಂಗಿಲ್ರಿ. ಹೆಂಗ್ರಿ? ಶಾಸ್ತ್ರ ಅಭ್ಯಾಸ ಕಮ್ಮಿ ಆಗೈತಿ, ಕೌಂದಿ ಅಭ್ಯಾಸ ಬಾಳ ಆಗೈತ್ರಿ ಗಂಡ ಆಡವ್ರು. ಇವ್ರು 4 ಮಂದಿನ ಅವ್ ಉತ್ತಮಂದ್ರೆ ಬಿಡ. ಅದ್ರ ಗೊತ್ತು ಈಗ ಜವಾನಿ ತುಂಬಿ ತುಳುಕಲಕತ್ತೈತಿ ಅದಕ್ಕೆ ಚಾ ಮಾಡ್ಯ ನೀವ್. ಹೌದಲ್ಲ? ಅದಕ್ಕೆ ಏನ್ ಹೇಳಕತ್ಯಾರ ಹೇಳ್ತಾನೆ ಯಾವ ಗಂಡಗಿರಿ ಆಗ್ಲಿ ಯಾವ ಗಂಡಗಿನಿ ಇತ್ತಲ್ಲ ಅರಿಬಿ ತೊಳಿವಂತ ಅಗಸಾಗಿ ಕಟ್ಟಿ ಮ್ಯಾಲ ಕುತ್ಕೊಂಡ ರಾಮ ಹಾದ ನಡೆದಿದ್ದ. ಅವಾಗೇನಾಯ್ತು ಮುಂದೆ? ಹಾದಿ ಮ್ಯಾಗ ಹಾದ ನಡೆದಿರುವಂತ ರಾಮನ ನೋಡಿ ಗಂಡಗಿರಿ ಯಾವ ಗಂಡಗಿಣಿ ಹೋಗಿಸಿಂದ ಅಗಸಾಗಿ ಕೂತಿದ್ದಲ್ಲ ಯಾವ ಅಂದ. ಬಿಟ್ಟು ಹೆಣ್ತಿನ ಆಳಕ್ ನಾ ಏನ ಸೊಟ್ಟ ರಾಮೇನೋ. ವಿಚಾರ ಮಾಡ್ರಿ, ಮಾತು ಎಷ್ಟು ದೊಡ್ಡದ ಮಾತಾಡೋದು. ದೈವ ವಿಚಾರ ಮಾಡ್ತಿದ್ಲ. ಬಿಟ್ಟ ಹೆಣ್ತಿನ ಆಳಕ್ ನಾನು ಸೊಟ್ಟ ರಾಮ ಅಲ್ಲ. ಸೊಟ್ಟ ರಾಮ ಅಲ್ಲ. ಅವಾಗತ್ರಿ
ತ್ರಿಕಾಲ ಜ್ಞಾನಿ ರಾಮಿದ್ದ ಹಿಂದಿಂದ ಮುಂದಿಂದ ತಿಳಿದ ಬತ್ತು ಹೌದು ಸೀತಾ ಸಣ್ಣಾಗಿರ್ತಾಗ ಮಾಡಿದ ತಪ್ಪೈತಿ ಆಕಿನ ತಾತ್ಕಾಲಿಕ ನಾ ಬಿಡಬೇಕಾಗೈತಿ ಈಗ ತಿಳ್ಕೊಂಡು ಹೌದಾ ಅವಾಗ ಹೇಳ್ತಾನ ಏನಂತವ ನೀವ್ ಹೆಂಗ ತಿರುಗುತ್ತಾನ ನೋಡ್ರಿ ಗಿಲ್ಗಿಚ್ಚ